ನೋಡ್ರಿ ಒಂದು ಮಠ ಒಂದು ಮನೆಗೆ ಯಾವ ಮಠ ಆದರೂ ನೋಡ್ರಿ ಇವತ್ತು ಹೋಗಿ ಯಾವುದು ಗೇಟ್ ಇಲ್ವಾ? ಗೇಟ್ ಇದ್ದಿದ್ದಿಲ್ಲ. ನಾಯಿ ನರಿಗಳು ಬಂದು ಮಕ್ಕೋತಿದ್ದು, ಅಲ್ಲಿ ಜೂಜಾಟ ಮಾಡ್ತಿದ್ರು, ಇಸ್ಪೇಟ ಆಡ್ತಿದ್ರು, ಕುಡಿತಿದ್ರು. ಅದೇ ನಮ್ಮ ಧರ್ಮದರ್ಶಿಗಳು ಸಭೆಯಲ್ಲಿ ಚರ್ಚೆ ಆಗಿ ಇದನ್ನು ಮಾಡಿದ್ದು. ಏನು ಅಲ್ಲಪ್ಪ, ಅಲ್ಲಿ ಕೆಲಸದವ್ರು ಇದ್ರಲ್ಲ, ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕಾಗಿತ್ತು, ನಾನು ಮಠಕ್ಕೆ ಬರ್ತಾ ಇದ್ದೀನಿ ಕಿಲಿ ತೆಗಿ. ಇವ್ರು ಮಠಕ್ಕೆ ಬಂದೇ ಇಲ್ಲ, ಕಿಲಿ ಹಾಕೋದಕ್ಕೆ ಮಠಕ್ಕೆ ಬಂದೇ ಇಲ್ಲ. ಬಂದು ಬಸವ ಮಂಟಪದಾಗ ಕುಂತಾರೆ ಹುಣಗುಂದಾಗ. ಅಲ್ಲಿ ನಾನು ವಿರೋಧಿಗಳನ್ನು ಕೂಡಿಸ್ಕೊಂಡು ಇದನ್ನು ಬಬ್ಬಾಟ ಮಾಡಿ ಆರೋಪ ಹೊರಿಸಿ ನನ್ನ ಮೇಲೆ ಗೂಬೆ ಕುದಿಸೋದಕ್ಕೆ ನಡೆಸುವಂಥ ವ್ಯವಸ್ಥಿತವಾದ ಸಂಚು. ಈ ಸಂಚಕ್ಕೆ ಇವರ ಅಪ್ರಾಣೆಗೂ ಬಗ್ಗದಿಲ್ಲ. ನನ್ನ ನಿರ್ಧಾರ, ನಮ್ಮ ಧರ್ಮದರ್ಶಿಗಳ ನಿರ್ಧಾರ ಅಂತಿಮ. ನಾವೇನು ಮಾತಾಡಿದ್ದೀವಿ ಈಗಾಗಲೇ ಅದು ನಾವು ಭದ್ರಾಗಿರ್ತೀವಿ, ಅದೇ ಮುಂದೆ ನಡೀತಾ ನೋಡ್ತಾ ಇರಿ. ನೋಡ್ರಿ, ನಾವು ಸ್ವಾಮೀಜಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ, ಪೀಠದಲ್ಲಿದ್ದು ಧಾರ್ಮಿಕ ಚಟುವಟಿಕೆಗಳು ಇವತ್ತು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇವತ್ತು ನಮ್ಮ ಧರ್ಮದ ಸಂಸ್ಕಾರವನ್ನು ಕಲಿಸ್ಬೇಕು, ಧರ್ಮದ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಸಂಚಾರ ಪೀಠ ಮಾಡ್ತೀನಿ, ನಮ್ಮ ಮಠ ತ್ಯಾಗ ಮಾಡ್ತೀನಿ. ಮಠ ತ್ಯಾಗ ಮಾಡೋರು ಯಾಕೆ ಮಠದ ಪೀಠಾಧೀಶರಾದ್ರು? ನಾವೇ ಮಾಡಿದ್ದಲ್ಲ ರೀ 2008ರಲ್ಲಿ. ಇದೇ CC ಪಾಟೀಲ್ ಇರಲಿಲ್ಲ, ಇದೇ ಯತ್ನಾಳ್ ಹೇಳ್ದ, ಮುರ್ತುಜಾ ಖಾದ್ರಿ ಅವರಿಗೆ ಇವರು ಪೀಠದ ಗುರುಗಳು ಮಾಡಕ್ಕೆ ಹೊಂಟ್ರ ಅಂತ ಇದೇ ಯತ್ನಾಳ್ ಮಾತಾಡಿದ್ದ. ಇವ್ರು ಮರ್ತಾರೆ ಗುರುಗಳು. ಇವತ್ತು ಏನೋ ಒಂದು ಒಲಿಸಿ ಏನೋ ಸಾಧನೆ ಮಾಡಿಬಿಡ್ತಾರ ಅಂತೇಳಿ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತಾನ, ಮತ್ತು BJPಗೆ ಹೋಗ್ತೀನಂತಾನ. ಇವು ನಿಲುವರ ಐತಲ್ರಿ ಒಂದರ ಮಾತಾಡೋ ಮಾತನ್ನ ನನಗೆ ಹೇಳ್ತಾನೆ, ಇವತ್ತಿ ಹಚ್ಕೊತೀನಂತ. ಎದಕ್ಕೆ ಇವತ್ತಿ? ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ, ವಿಭೂತಿ ಬಗ್ಗೆ, ಧರ್ಮದ ಬಗ್ಗೆ ಗೌರವ ಇಲ್ಲ. ಇವತ್ತು ಧರ್ಮದಲ್ಲಿ ಜನಶಾನ ಇಲ್ಲೋ, ಅದಕ್ಕೆ ನಾನು ಇವರೆಲ್ಲರದು DNA ಟೆಸ್ಟ್ ಮಾಡಬೇಕಾಗಿದೆ. ಯಾಕಂದರೆ ಇವರು ಅಸಲಿ ಲಿಂಗಾಯತರೇ ಅಲ್ಲ, ಈ ಧರ್ಮದಲ್ಲಿ ಜನಿಸಿಲ್ಲ. ಅದಕ್ಕೆ ಇವ್ರದ್ದು DNA ಟೆಸ್ಟ್ ಮಾಡಿದ್ರೆ ಇವ್ರು ಅಸಲಿ ಬರುತ್ತೆ.